ನಮಸ್ಕಾರ ವೀಕ್ಷಕರೇ, ನಾನು ಜಯಂತಿ ವೆಂಕಟಾಚಲಯ್ಯ. ನಮ್ಮ ಹರ್ ಕ್ರಾನಿಕಲ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾವು ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ ರೂಪಾ ಜಯನಂದ್ ಮೇಡಮ್ ಅವರು ಉತ್ತರ ಹೇಳ್ತಾರೆ ಅಂತ ಹೇಳಿದ್ವಿ. ಇವತ್ತು ರೂಪಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ರೂಪಾ ಮೇಡಮ್ ಅವರು 1980ರಿಂದ 85ರವರೆಗೆ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಗಳ ಬಳಿ ಯೋಗಾಭ್ಯಾಸ ಮಾಡಿ ನಂತರ BKS ಅಯ್ಯಂಗಾರ್ ಅವರ ಯೋಗ ಕಾರ್ಯಾಗಾರದಲ್ಲಿ ತರಬೇತಿ ಪಡೆದು 2000ರಿಂದ 2003ರವರೆಗೆ ಯೋಗ ಜೀವನ ಕೇಂದ್ರ ಬೆಂಗಳೂರಿನಲ್ಲಿ ವಿಜಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನಂತ್ ಆತ್ರೇಯ ಮತ್ತು ಶ್ರೀಮತಿ ಜಯಶ್ರೀ ಆತ್ರೇಯ ದಂಪತಿಗಳ ಬಳಿ ರಾಜಯೋಗ, ಹಠಯೋಗ, ಕುಂಡಲಿನಿ ಯೋಗ ತರಬೇತಿ ಪಡೆದಿದ್ದಾರೆ. ಶ್ರೀ ಶಕ್ತಿ ದರ್ಶನ ಆಶ್ರಮ ಕಿನ್ನಿಗೋಳಿಯಲ್ಲಿ ಆಚಾರ್ಯ ದೇವದಾಸ್ ಅವರ ಬಳಿ ಕುಂಡಲಿನಿ ಬೀಜಮಂತ್ರ, ಕ್ರಿಯೆ ಯೋಗ ಮತ್ತು ಚಕ್ರ ಧ್ಯಾನದ ಶಿಕ್ಷಕಿ ತರಬೇತಿ ಪಡೆದಿದ್ದಾರೆ. ಹಾಗೆಯೇ 2017ರಲ್ಲಿ ಕೇಂದ್ರ ಸರ್ಕಾರದಿಂದ ಯೋಗ ಶಿಕ್ಷಕಿ ಪ್ರಮಾಣ ಪತ್ರ ದೊರೆತಿದೆ. ರೂಪಾ ಮೇಡಮ್ ಅವರು ತಮ್ಮ ಓಂ ಯೋಗ ಕ್ಲಾಸ್ ಸಂಸ್ಥೆಯ ಮೂಲಕ ವೈಯಕ್ತಿಕ ತರಗತಿಗಳು, ತರಬೇತಿ ಕಾರ್ಯಾಗಾರ, ಉಚಿತ ಶಿಬಿರಗಳು, ಮಹಿಳೆಯರಿಗೆ, ಗರ್ಭಿಣಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ತರಗತಿಗಳನ್ನು ನಡೆಸುತ್ತಿದ್ದಾರೆ. ದಂಡ ಯೋಗ, ಪಾರ್ಟ್ನರ್ ಯೋಗ, ವೈಮಾನಿಕ ಅಥವಾ ಏರಿಯಲ್ ಯೋಗ, ಧ್ಯಾನ, ಪ್ರಾಣಾಯಾಮ, ತರಂಗ ಕ್ರಿಯೆಯ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ವಾರದಲ್ಲಿ 1 ದಿನ 1 ಗಂಟೆ ಕಾಲ ಆನ್ಲೈನ್ ಕ್ಲಾಸ್ ನಡೆಸುತ್ತಿದ್ದಾರೆ. ಬನ್ನಿ ವೀಕ್ಷಕರೇ, ಅವರಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಯೋಗ ಥೆರಪಿಸ್ಟ್ ರೂಪಾ ಅವರಿದ್ದಾರೆ. ನೀವು ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಅನೇಕ ಯೋಗದ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಅದನ್ನು ಉತ್ತರಿಸಲಿಕ್ಕೆ ನಾನು ಇವತ್ತು ರೂಪಾ ಅವ್ರ ಜೊತೆ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ತೆ ಜಯಂತಿ. ಏನೇನು ಪ್ರಶ್ನೆ ತಂದಿದ್ದೀರಾ? ಪ್ರಶ್ನೆ ಎಲ್ಲ ಈ ನಮ್ಮ ಡಬ್ಬದಲ್ಲಿದೆ. ಅನೇಕ ಪ್ರಶ್ನೆಗಳಿದ್ದಾವೆ. ಜನರು ತುಂಬಾ ಕುತೂಹಲದಿಂದ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಶುರು ಮಾಡೋಣ. ಖಂಡಿತ. ಉತ್ತರಿಸ್ಲಿಕ್ಕೆ ಮುಂಚೆ ಮೊದಲೇ 1-2 ಮಾತುಗಳನ್ನ ಹೇಳ್ಬಿಡಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾವುದೇ ಆರೋಗ್ಯದ ಸಮಸ್ಯೆ ಇರ್ಲಿ, ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು ಮತ್ತು ಸೂಕ್ತ ಮಾರ್ಗದರ್ಶಕರನ್ನ ಭೇಟಿಯಾಗಿ ಈಗಿನ ನಿಮ್ಮ ವಾಸ್ತವದ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡ್ಬೇಕು ಮತ್ತು ನಿಮ್ಮ ಪರಂಪರೆಯಲ್ಲಿ, ವಂಶ ಪರಂಪರೆಯಲ್ಲಿ ಬರುವಂತ ಕಾಯಿಲೆಗಳ ಬಗ್ಗೆ ಒಂದ್ ಸಣ್ಣ ಕಣ್ಣಾಯಿಸಿ ಮತ್ತೆ ನಿಮ್ಮ ಇವಾಗಿನ ಜೀವನದ ಸ್ಟೈಲ್ ಹೇಗಿದೆ, ಒತ್ತಡದ ಸ್ಟೈಲ್ ಅಥವಾ ಊಟದ ಸ್ಟೈಲ್ ಹೇಗಿದೆ ಅದನ್ನೆಲ್ಲ ಗಮನಿಸ್ಕೊಂಡು ನೋಡೋಣ ಜಯಂತಿ. ಹೇಗೆ ಸೂಕ್ತ ಸಲಹೆಗಳನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಂಗೂ ಖುಷಿ ಆಗ್ತಾ ಇದೆ. ಹೇಳಿ. ಸೊ ಮೊದಲನೇ ಪ್ರಶ್ನೆ, ಹೀನತೆ, ಸ್ಲೀಪ್ಲೆಸ್ನೆಸ್. ಅದು ವಯಸ್ಸಾಗ್ತಾ ತುಂಬಾ ಜನಕ್ಕೆ ಇದು, ನನ್ಗೆ ನಿದ್ದೆ ಬರ್ತಿಲ್ಲ ಅಂತರ. ನಿದ್ದೆ ಬರದೇ ಇರೋದ್ರಿಂದ ಮಾನಸಿಕವಾಗಿ, ದೈಹಿಕ ಒಂದು ಹಾಗೆ ಆಗುತ್ತೆ ಪ್ರಾಬ್ಲಮ್, ಬಟ್ ಮಾನಸಿಕವಾಗಿ ತುಂಬಾ ಜನ ಬಳಲ್ತಾ ಇದ್ದಾರೆ ನಿದ್ರಾಹೀನತೆಯಿಂದ. ಅದಕ್ಕೆ ಏನ್ ಮಾಡೋಣ ಜಯಂತಿ? ನಿದ್ರಾಹೀನತೆ ಬರೀ ವಯಸ್ಸಾದವ್ರಿಗಲ್ಲ, ಎಲ್ಲರಿಗೂ ಬರ್ತಾ ಇದೆ. ಸೊ ನಿದ್ರಾಹೀನತೆ ಮುಖ್ಯ ಕಾರಣ ನಮ್ಗೆ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನೈಟ್ ಡ್ಯೂಟಿ ಶಿಫ್ಟ್ ಗಳಿರ್ಬೋದು. ಮಕ್ಕಳು ಶಿಫ್ಟ್ ಮಾಡಕ್ ಹೋಗ್ತಾರೆ, ಆದ್ರೆ ಮನೇಲಿ ಇರೋರಿಗೆ ನಿದ್ದೆ ಬರಲ್ಲ. ಅವ್ರು ಬರ್ಬೇಕು, ಹೀಗೆ ಅವ್ರಿಗೊಂದ್ ರೀತಿ ಒತ್ತಡ, ಅವ್ರಿಗೊಂದ್ ರೀತಿ ಒತ್ತಡ ಇದ್ದೇ ಇರುತ್ತೆ. ನಿದ್ರಾಹೀನತೆಗೆ ಅನೇಕ ಪ್ರಾಣಾಯಾಮಗಳು ತುಂಬಾ ಉಪಯೋಗ ಆಗುತ್ತೆ, ಧ್ಯಾನ ಉಪಯೋಗ ಆಗುತ್ತೆ. ಮತ್ತೆ ಅವರ ಹವ್ಯಾಸಗಳನ್ನ, ಒಳ್ಳೆ ರೀತಿಯ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಒಂದು ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಕ್ಷಮಾಗುಣ ಇಲ್ಲದೆ ಇದ್ರೆ ನಿದ್ರಾಹೀನತೆ. ಆಮೇಲೆ ಅಕ್ಸೆಪ್ಟೆನ್ಸ್ ಜಾಸ್ತಿ ಇರೋದು, ಇವ್ರು ಹೀಗ್ ಮಾಡ್ಬೇಕು, ಇವ್ರು ಯಾಕೆ ಈ ತರ ಮಾಡ್ತಾ ಇಲ್ಲ, ಹೀಗೆ. ಅಥವಾ ನಾಳೆ ಬಗ್ಗೆ, ಭವಿಷ್ಯದ ಬಗ್ಗೆ ತುಂಬಾ ಆಲೋಚನೆ, ಬಿಡೋ ಹಾಗೆ ಇಲ್ಲ, ಅದನ್ನ ನಿರಂತರವಾಗಿ ಆಲೋಚನೆ ಮಾಡ್ತಾ ಇರೋದ್ರಿಂದ ನಿದ್ರಾಹೀನತೆಗಳು ಜಾಸ್ತಿ ಆಗುತ್ತೆ. ಭವಿಷ್ಯದ ಕನಸುಗಳು ಒಮ್ಮೊಮ್ಮೆ ನಿದ್ದೆಗೆಡಿಸ್ಬೋದು, ಅಥವಾ ಭವಿಷ್ಯದ ಭಯನೂ ಒಂದೊಂದ್ಸರಿ ನಿದ್ದೆಗೆಡಿಸ್ಬೋದು. ಖಂಡಿತವಾಗಿ. ಆದ್ರೆ ಹೇಗಿದ್ರು ಆ ವಾಸ್ತವವಾಗಿ ಬಂದಾಗ ಮತ್ತೆ ನಾವು ಫೇಸ್ ಮಾಡ್ಬೇಕಲ್ಲ, ಅದ್ರ ಬದಲು ನಿರಾತಂಕವಾಗಿರೋದು ಒಳ್ಳೇದು. ಬಂದಾಗ ನೋಡ್ಕೊಳ್ಳೋಣ, ಅಂದದ್ದೆಲ್ಲ ಬರಲಿ ಅಂತ. ಆರೋಗ್ಯದ ವಿಷಯದಲ್ಲಿ, ಬೇರೆ ವಿಷಯದಲ್ಲೆಲ್ಲ, ಆರೋಗ್ಯದ ವಿಷಯದಲ್ಲಿ ಖಂಡಿತವಾಗ್ಲೂ ಈ ರೀತಿಯ ಒಂದು ಮನಸ್ಥಿತಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮತ್ತೆ ಇನ್ನೊಂದು ನಿದ್ದೆ ಬರದೇ ಇರುವಾಗ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ನಿದ್ರಾಹೀನತೆ ಅಂತ ಹೇಳಿ ಅದ್ರ ಜೊತೆ ಮೊಬೈಲ್ ಇಟ್ಕೊಂಡು ಎಲ್ಲ ಇದನ್ ಮಾಡ್ತಾ ಹೋದ್ರೆ ಇನ್ನೊಂದ್ ಸ್ವಲ್ಪ ನಿದ್ರಾಹೀನತೆ ಆಗತ್ತೆ. ಅದ್ರ ಬದಲು ಲಿಸನಿಂಗ್, ಸಂಗೀತ ಕೇಳೋದ್ರಿಂದ, ಯೋಗ ನಿದ್ರೆ ಮಾಡೋದ್ರಿಂದ ನಿದ್ರಾಹೀನತೆ ತುಂಬಾ ಬೆಸ್ಟ್ ಮೆಡಿಸನ್ ಯೋಗ ನಿದ್ರಾ. ಪ್ರತಿನಿತ್ಯ ಯೋಗ. ಯಾಕಂದ್ರೆ ತುಂಬಾ ಜನ ನನ್ನ ಹತ್ರ ಥೆರಪಿ ಮಾಡುವಾಗ ಈ ಒಂದು
ಸಮಸ್ಯೆಯನ್ನ ಬಹಳ ತಗೊಂಡ್ ಬಂದಿದ್ರು. ಸೊ ಅವ್ರಿಗೆ ಒಂದು 21 ದಿನ ಯೋಗ ನಿದ್ರೆ ಮಾಡಿಸೋದ್ರಿಂದ ಆ ಸಮಸ್ಯೆ ಬಗೆಹರಿಯಿತು. ಓಕೆ. ಸೊ ಯೋಗ ನಿದ್ರೆ ಬೆಸ್ಟ್ ಆಗುತ್ತೆ, ಅದು ತುಂಬಾ ಒಳ್ಳೆಯ ಪರಿಣಾಮವನ್ನ ಬೀಳುತ್ತೆ. ನಿದ್ರಾಹೀನತೆಗೆ ಅಂತ ಕೇಳಿದ್ರಿ ನೀವು, ನಿದ್ರಾಹೀನತೆಗೆ ಭೃಂಗಿ ಪ್ರಾಣಾಯಾಮ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ಸೊ ವೆರಿ ನೈಸ್ ಪ್ರಾಣಾಯಾಮ. ಅದು ಒಂದ್ ರೀತಿಯ ಸಂತೋಷವನ್ನು ಉಂಟು ಮಾಡುತ್ತೆ. ನಿಮಗೆ ಮಾಡ್ತಾ ಮಾಡ್ತಾ ಸಂಜೆ ನೀವು ನಿದ್ದೆ ಬರ್ಲಿಲ್ಲ ಅಂದ್ರೆ ಸಂಜೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಸಂಜೆ ನೈಟ್ ತುಂಬಾ ಸುಖಕರವಾದ ನಿದ್ರೆ ಬರುತ್ತೆ. ಅಷ್ಟು ಒಳ್ಳೆಯ, ಅಂದ್ರೆ ನಮಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಏನಿದೆ, ಒಳಗಡೆಗೆ ಬೇಡವಾದ ಪವನ ಏನಿರುತ್ತೆ ಅದು ಹೊರಗೆ ಬರ್ಲಿಕ್ಕೆ ತುಂಬಾ ಸುಲಭವಾದ, ಉತ್ತಮವಾದ, ವಿಶೇಷವಾದ ಪ್ರಾಣಾಯಾಮ ಭೃಂಗಿ ಪ್ರಾಣಾಯಾಮ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಜಯಂತಿ. ಇನ್ ಮುಂದೆ ನೀವೇನ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸೂಕ್ತವಾದಂತ ಆಸನಗಳನ್ನ ನೋಡೋಣ. ಖಂಡಿತ. ಬನ್ನಿ, ಇವತ್ತೊಂದು ವಿಶೇಷವಾದ ಭೃಂಗಿ ಪ್ರಾಣಾಯಾಮವನ್ನ ನಾವು ಅದರ ಪರಿಚಯ ಮಾಡ್ಕೊಳ್ಳೋಣ. ಈಗ ಅದರದ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಈ ಪ್ರಾಣಾಯಾಮ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್? ಮುಖ್ಯವಾಗಿ ಉದಾನ ವಾಯು, ನಮ್ಮ ದೇಹದಲ್ಲಿರುವಂತಹ ಪಂಚ ಪ್ರಾಣಗಳಲ್ಲಿ ಉದಾನ ವಾಯು ಮೇಲೆ ಬರುತ್ತೆ, ಕಂಠದಿಂದ ಮೇಲೆ ಬರುವಂತದ್ದು ಉದಾನ ವಾಯು. ಅದು ಶುದ್ಧೀಕರಣ ಆಗುತ್ತೆ. ಕಣ್ಣು, ಕಿವಿ, ಮೂಗಿನ ಸೂಕ್ಷ್ಮ ನರಗಳು ಮೇಲೆ ಒಂದು ಒಳ್ಳೆ ಉತ್ತಮವಾದ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಮತ್ತು ಮೂಗಿನಿಂದ ಬರುವಂತಹ ದುರ್ಗಂಧಗಳನ್ನ ನಾಶ ಮಾಡುತ್ತೆ. ನಿದ್ರಾಹೀನತೆ, ಒತ್ತಡ, ಉದ್ವೇಗ, ಆಲಸ್ಯ ಮತ್ತು ಉಸಿರಿನ ಸಮಾನತೆಯನ್ನ ಇದು ಹೊಂದಿಸಿಕೊಡುತ್ತೆ. ಆಮೇಲೆ ಉಸಿರಿನಲ್ಲಿ ಒಂದು ಸ್ಥಿರತೆ ಇರುತ್ತೆ, ಅದನ್ನು ಕೂಡ. ಮತ್ತು ಮೆದುಳಿನ ಕಣಗಳನ್ನ ಉತ್ತೇಜನ ಮಾಡುತ್ತೆ. ಅಂದ್ರೆ ನಿರಾನ್ ಸೆಲ್ಸ್ ಏನಿರುತ್ತೆ ಅದು ಆಕ್ಟಿವೇಶನ್ ಆಗುತ್ತೆ. ಮೊದಲು ಮಾಡುವಾಗ ಕೆಳ ಸ್ಥಾಯಿಯಲ್ಲಿ ಅಭ್ಯಾಸವನ್ನ ಮಾಡಿ, ನಂತರ ಮಧ್ಯಮ ಸ್ಥಾಯಿಯಲ್ಲಿ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಪ್ರಾರಂಭದಲ್ಲಿ ನಿತ್ಯ ಅಭ್ಯಾಸವನ್ನ ಮಾಡ್ತಾ ನಿಮಗೆ ಕೈವಶ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 2 ಹಸ್ತಗಳನ್ನು ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು ಅಥವಾ ಒಂದೇ ಹಸ್ತದಲ್ಲಿ ಮಾಡ್ಬೋದು. ಒಂದು ಭಾಗವನ್ನ ಎಡಭಾಗದಲ್ಲಿ ಮಾಡುವಂತ ಬ್ರೀದ್ ಇನ್ ವಿತ್ ಬ್ರೀದ್ ಔಟ್ ವಿತ್ ಸೌಂಡ್, ಮೂಗಿನಲ್ಲಿ ಎಡ ಮೂಗಿನ ಹೊಳ್ಳೆಯಲ್ಲಿ ಉಸಿರು ತಗೊಳ್ಬೇಕು ಮತ್ತು ಬಿಡುವಾಗ ಕೂಡ ಪ್ರಾಣಾಯಾಮವನ್ನ ಉಸಿರಿನ ಮೂಲಕ, ಶಬ್ದದ ಮೂಲಕ ನಾವು ಹೊರಗೆ ಹಾಕ್ಬೋದು. ಈಗ 2 ನಾಸ್ಟಲ್ ಬ್ರೀದ್ ಇನ್, ರೈಟ್ ನಾಸ್ಟಲ್ ಕ್ಲೋಸ್ ಮಾಡಿ, ಲೆಫ್ಟ್ ಅಲ್ಲಿ ಬ್ರೀದ್ ಔಟ್ ವಿತ್ ಸೌಂಡ್. ಸೊ ಇದನ್ನ ನಾನು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನಿಮ್ಮ ಸ್ಥಿತಿಯನ್ನ, ಉಸಿರಿನ ಭಾಗವನ್ನ ಗಮನಿಸ್ಕೊಳ್ಳಿ. ಶಾಂತವಾಗಿ ಆರಾಮದಾಯಕವಾಗಿ ಕುತ್ಕೊಳ್ಳಿ. ಮಾಡ್ಲಿಕ್ಕೆ ಮುಂಚೆ ನಿಮ್ಮ ಉಸಿರಿನ ಆಗಮನ, ಉಸಿರಿನ ನಿರ್ಗಮನವನ್ನ ಗಮನಿಸಿ. ನಂತರ ನಿಧಾನವಾಗಿ ಎಡಗೈಯಲ್ಲಿ ಚಿನ್ಮುದ್ರ ಇಟ್ಕೊಳ್ಳಿ, ಬಲಗೈಯಲ್ಲಿ ರೈಟ್ ನಾಸ್ಟಲ್ ಅನ್ನ ಫಸ್ಟ್ ಬ್ರೀದ್ ಇನ್ ಮಾಡ್ಕೊಳ್ಬೇಡಿ. 2 ನಾಸ್ಟಲ್ ಬ್ರೀದ್ ಇನ್, ರೈಟ್ ಕ್ಲೋಸ್, ಬ್ರೀದ್ ಔಟ್ ಲೆಫ್ಟ್ ವಿತ್ ಸೌಂಡ್. ವಾಮ ಭೃಂಗಿ ಪ್ರಾಣಾಯಾಮ 5 ಸುತ್ತು. Again, deep breathe in. Again, breathe in. Breathe in. Last round. Breathe in. And relax. ಯಾವ ಭಾಗದ ಮೂಗಿನ ಹೊಳ್ಳೆಯಲ್ಲಿ ಅಭ್ಯಾಸವನ್ನ ಮಾಡಿರ್ತೀವಿ ಆ ಭಾಗವನ್ನ ಗಮನಿಸಿ. ಅಲ್ಲಿಯ ಕಂಪನಗಳನ್ನ, ಸ್ಪಂದನಗಳನ್ನ, ಸಂವೇದನೆಗಳನ್ನ ಪೂರ್ಣವಾಗಿ ಜಸ್ಟ್ ವಾಚ್ ಮಾಡಿ. ಎಡ ಮೂಗಿನ ಹೊಳ್ಳೆಯಲ್ಲಿ ಮಾಡುವಂತ ಅಭ್ಯಾಸ ವಾಮ ಭೃಂಗಿ, ಬಲ ಮೂಗಿನ ಹೊಳ್ಳೆಯಲ್ಲಿ ಮಾಡುವಂತ ಅಭ್ಯಾಸ
ದಕ್ಷಿಣ ಭೃಂಗಿ. ಈಗ ನಾವು 5 ಸುತ್ತು ಎಡಭಾಗದಲ್ಲಿ ಮಾಡಿದ್ವಿ, ಇವಾಗ 5 ಸುತ್ತು ಬಲಭಾಗದಲ್ಲಿ ಮಾಡೋಣ. ಬನ್ನಿ. ಟೇಕ್ ಅ ಡೀಪ್ ಬ್ರೆತ್ ಇನ್ 2 nostril. ಈಗ ಲೆಫ್ಟ್ ಕ್ಲೋಸ್, ರೈಟ್ ಬ್ರೀದ್ ಔಟ್ ವಿತ್ ಸೌಂಡ್. ನಿಮಗೆ ಇಲ್ಲಿ ಬೇಕಾದ್ರೆ 2 ಕೈಗಳನ್ನು ಉಪಯೋಗಿಸ್ಕೊಳ್ಬಹುದು. ಟೇಕ್ ಅ ಡೀಪ್ ಬ್ರೆತ್ ಇನ್. Again, breathe in. Breathe in. Breathe in. Last round. Breathe in. ಕ್ಷಣಕಾಲ ಮೌನದಲ್ಲಿ ಮನಸ್ಸು ಭೃಂಗಿಯ ಪ್ರಾಣಾಯಾಮದ ಅಥವಾ ಭೃಂಗಿಯ ನಾದದಿಂದ ಮುಖದಲ್ಲಿ ಮತ್ತು ಕಣ್ಣಿನ ಒಳಭಾಗ, ಕಿವಿಯ ಭಾಗ, ಮೆದುಳಿನ ಬಳ್ಳಿಯಲ್ಲಿ ಬದಲಾವಣೆಯಾದಂತಹ ವ್ಯತ್ಯಾಸಗಳನ್ನು ಗಮನಿಸಿ take a deep breath in and slow breathe out. Just totally relax.